ಹಲೋ ಗಾಯ್ಸ್, ಇವಾಗ ರೆಡಿ ಆಗಿದ್ದೀವಿ 3 ಜನನು. ಎಲ್ಲಿಗೆ ಬಂದಿರೋದು ಅಂತ ಅಂದರೆ ಗೈಸ್ ಬುದ್ಧಾ ಬೌಲು ಹರಿತಾ ಇದೆ ಜಲಪಾತ. ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿದೆ ಚಿಕ್ಕ ಫೈನಲ್. ಅತಿಯಾಗಂತೂ ಮಾಡಲಿಲ್ಲ, ಯಾಕೆ ಇವಾಗ ಒಂಥರ ಸ್ಟೈಲಿಶ್ ಆಗಿ ಹೋಗ್ತಾ ಇದೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸಂಜೆ ಆಗಿದೆ ಆಲ್ರೆಡಿ. ಈಗ 4:15. ಓಕೆನಾ, ನಾನು ರೆಡಿಯಾಗಿದ್ದೀನಿ. ಭವಿಷ್ಯ ನಿನ್ನೆ ಅವರ ಫ್ರೆಂಡ್ ಜೊತೆ ಅವ್ರ ಮನೆಯಲ್ಲೇ ಇದ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ಲು. ಇವಾಗ ಬರ್ತಾ ಇದ್ದಾಳೆ. ನಮ್ಮ ಯಜಮಾನ್ರಿಗೆ ಹೋಗಿ ಪಿಕ್ ಮಾಡಿಕೊಂಡು ಕರ್ಕೊಂಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಬಂದುಬಿಟ್ಟಿದ್ದಾರೆ ಅನಿಸುತ್ತೆ. ಸೊ 3 ಜನನೂ ರೆಡಿಯಾಗಿ ಇವತ್ತು ಎಲ್ಲಿಗೋ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಹೋಗಬೇಕಾದ್ರೆ ಹೇಳ್ತೀನಿ. ಇವಾಗ ರೆಡಿಯಾಗಿದ್ದೀವಿ 3 ಜನನು. ಭವಿಷ್ಯ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬಂದು ರೆಡಿಯಾಗೋ ಅಷ್ಟರಲ್ಲಿ ಟೈಮ್ ಆಯಿತು ಗೈಸ್. ಇವಾಗ ಹೊರಡಬೇಕು ನಾವು. ಎಲ್ಲಿಗೆ ಅಂತ ಹೋಗ್ತಾ ಹೇಳ್ತೀನಿ ಗೈಸ್. ನಾವು ಇವಾಗ ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ನಾವು ಎಲ್ಲಿಗೆ ಬಂದಿರೋದು ಅಂತ ಅಂದರೆ ತೋರಿಸ್ತೀನಿ ತಾಳಿ. ಸೌತ್ ವೇ ಕಾಫಿ ಕೆಫೆಗೆ. ಸೊ ನಮಗೆ ಏನು ಅಂತ ಅಂದರೆ ಇನ್ವೈಟ್ ಮಾಡಿದರು ಗೈಸ್, ಇದು ಕೊಲಾಬ್ಗೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ಇವತ್ತು ಬಂದಿದ್ದೀವಿ ಇಲ್ಲಿಗೆ. ಲೆಟ್ಸ್ ಭವಿಷ್ಯ ಫುಲ್ಲು ತಿಂತಾಳೆ. ನಮ್ಮದು ನಮ್ಮ ಟಚ್ಚೇ ಇರಬೇಕು. ಭವಿಷ್ಯ ಮತ್ತು ಅವರಪ್ಪ ಆಲ್ರೆಡಿ ಹೊರಗಡೆ ಹೋಗ್ತಾ ಇದ್ದಾರೆ. ನಾವು ಹೋಗೋಣ ಬನ್ನಿ ಗೈಸ್. ಗೈಸ್ ಇವಾಗ ಸದ್ಯಕ್ಕೆ ಆರ್ಡರ್ ಮಾಡ್ತಾ ಇದ್ದೀವಿ. ನಾನು ಹೋಗಿ ಕೇಳ್ತೀನಿ ತಾಳೆ ಬೆಸ್ಟ್ ಏನಿಲ್ಲಿ ಅಂತ ಹೇಳಿ. ಅಲ್ಲ, ಇಡ್ಲಿ ವಡೆ ದೋಸೆ ಇದೆ. ಇಡ್ಲಿ ವಡೆ ದೋಸೆ ಬೇಕಾ? ಏನಾದ್ರು ಬೇರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ರೆಗ್ಯುಲರ್ ಇಡ್ಲಿ 2 ಪೀಸಸ್. ನಮ್ಮ ಯಜಮಾನ್ರಿಗೆ ಇಡ್ಲಿ ವಡೆ ಬೇಡ ರೀ. ನೋಡಿ ರೈಸ್ ಈಗ ಸದ್ಯಕ್ಕೆ ಆರ್ಡರ್ ಮಾಡಿದ್ದೀವಿ. ವೆಯ್ಟ್ ಮಾಡ್ತಾ ಇದ್ದೀವಿ. ಎಷ್ಟು ಬರಬೇಕು? ಇನ್ನು ಸ್ವಲ್ಪ ಮೇಲೆ ಸ್ವಲ್ಪ ಬರುತ್ತೆ ನೋಡಿ. ಅಲ್ವಾ? ಸ್ವಲ್ಪ ಇವಾಗ ಸದ್ಯಕ್ಕೆ ಬುದ್ಧಾ ಬೌಲ್ ಬಂದಿದೆ, ತೋರಿಸ್ತೀನಿ. ಇಟ್ಸ್ ವೆರಿ ನೈಸ್ ಗೈಸ್. ಬುದ್ಧಾ ಬೌಲು ಇದು ನಾವು ಬೇಕು ಅಂತ ಚಿಕ್ಕದು ಆರ್ಡರ್ ಮಾಡಿದ್ದೀವಿ. ಸೊ ದಟ್ ಒಂದು ನಿಮಿಷ, ತುಂಬ ಒಂದು 5 ಐಟಮ್ಸ್ ಇದೆ. ಆಮೇಲೆ ಹೊಟ್ಟೆ ತುಂಬೋಗಿ ತಿನ್ನೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿಕ್ಕ ಐಟಮ್ ಇದು ಮಾಡಿ ಅಂತ ಹೇಳಿದ್ದೀನಿ. ದಿಸ್ ಇಸ್ ಟಾಕೋಸ್ ಗೈಸ್. ಇವಾಗ ಸದ್ಯಕ್ಕೆ ಎಲ್ಲ ಐಟಮ್ಸು ಬಂದ್ಬಿಡ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ನಮಗೆ ಇದು ಇನ್ಸ್ಟಾಗ್ರಾಮಿಂದ ಕೊಲಾಬ್ ಬಂದಿರೋದು ಗೈಸ್. ಸೌತ್ ವೇ ಕಾಫಿ ಅಂತ. ಕಾಫಿ ಬಿಟ್ಟು ಬೇರೆ ಏನೇನೋ ಆರ್ಡರ್ ಮಾಡಿದ್ದೀವಿ ನಾವು. ಸಿಂಗಲ್ ಇಡ್ಲಿ ವಡೆ ತರಿಸ್ಬೇಕು ಭವಿಷ್ಯ, ಚೆನ್ನಾಗಿರುತ್ತೆ. ಅಲ್ಲಮ್ಮ, ನಾವು ಏನು ಹೇಳ್ತಾ ಇದ್ದೋ ಇಡ್ಲಿ ವಡೆಯಿಂದ ಹಿಡಿದು ನೀವು ಎಂಥದೇ ತಗೊಂಡು ಚೆನ್ನಾಗಿ ಗೊತ್ತಾಯ್ತುಪ್ಪ, ಆದರೆ ನಮಗೆ ತಿನ್ನೋಕ್ಕಾಗಬೇಕಲ್ವಾ. ಸೊ ಗೈಸ್ ಎಲ್ಲ ಬಂದ್ಬಿಡ್ಲಿ ಒಟ್ಟಿಗೆ ಅಂತ ಕಾಯ್ತಾ ಇದ್ದೀವಿ. ಐಸ್ ಕ್ರೀಮಲ್ಲಿ ಮೆಲ್ಟಾಗಿ ಹೋಗ್ತಾ ಇದೆ, ಹರಿತಾ ಇದೆ ಜಲಪಾತ. ನೋಡಿ ಗೈಸ್, ನಾನು ನಮ್ಮ ಮಮ್ಮಿ ಇಲ್ಲೇ ಇದ್ದೀವಿ. ಅಲ್ಲಿ ತೋರ್ಸಪ್ಪ, ಅದೆಲ್ಲ ತೋರ್ಸಪ್ಪ. ಸ್ವಲ್ಪ ತಗೋ, ಪರವಾಗಿಲ್ಲ. ಹಾಂ ಇಲ್ಲ ಬೇಡ, ಅದು ಆಮೇಲೆ ಪಾಪ ಅವಾಗಿಂದ ನಮ್ಮ ಯಜಮಾನ್ರು ತಿನ್ಲಾ ಅಂತ ಕೇಳ್ತಾ ಇದ್ದಾರೆ. ತಣ್ಣಗಾಗೋ ತನಕ ತಿನ್ನೋದು ಬಿಡಲ್ಲ ಅನಿಸುತ್ತೆ ನಾವು. ಹಾಂ ರಗ್ಬೀಚಿ ಥ್ಯಾಂಕ್ ಯು.
ಗೈಸ್ ಇವಾಗ ಹೆಂಗೆ ಬೇಕಾದ್ರೂ ತಿನ್ನಿ ಪರವಾಗಿಲ್ಲ, ನಾನು ವೀಡಿಯೋಗೆ ಬರೋದು. ಅದೇನು ಪಟಾಕಿ ಥರ ಹೊಡೆದೋಯ್ತು. ಇವಾಗ ಕುಡಿದ್ಬಿಟ್ಟು ಹೇಳ್ಬೇಕು. ಗೈಸ್ ಡ್ರಿಂಕ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಟೆಸ್ಟ್ ಫಸ್ಟ್ ಡ್ರಿಂಕ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಹೆಂಗಿದೆ ನೀನು ಟೆಸ್ಟ್ ಮಾಡಿ. ಚೆನ್ನಾಗಿದೆ. ಕಪ್ ಬರುತ್ತೆ. ಅಲ್ಲ ಅದನ್ನೇ ಹೇಳಿದ್ದು ನಾನು. ತಾನೇ ಬಂತ ಬೋಬಾ ನಿಂಗೆ? ಬೋಬಾ ಬಬಲ್ಸ್ ಎಲ್ಲ ಬರುತ್ತೆ ಗೈಸ್. ಇದು ಪ್ಯಾಷನ್ ಫ್ರೂಟ್ ಬೋಬಾ. ಓಕೆ ಇತ್ತಗೆ ನಿಜ ಬೋಲು ಕೊಡು. ಗೈಸ್ ಒಂದು ಪಿಜ್ಜಾ ಬೋಲ್ ತಿಂತಾ ಇದ್ದಾರೆ ನಮ್ಮಪ್ಪ. ನಾನು ಸ್ಪೂನ್ ಕೇಳ ಪಿಜ್ಜಾ ತಿಂತಾ ಎರಡು ಸ್ಪೂನ್ ಪಿಜ್ಜಾ ತಿಂತಾ ಇದ್ದೀನಿ ಗೈಸ್. ಹೊಸ ಸಕ್ಕತ್ತಾಗಿದೆ ಹೊಸ ನೈಸ್. ಹೊಸ ಆ್ಯಕ್ಚುಲಿ ಆಗಿದೆ. ಸೋ ಫ್ಯಾಂಟಾಸ್ಟಿಕ್ ಆಗಿದೆ. ನೋಡಪ್ಪ ತಾನೇ. ಇವಾಗ ನಾವು ಟಾಕೋಸ್ ತಿನ್ನೋಣ ಗೈಸ್. How is it? Creamy. ಗೈಸ್ ನೋಡಿ ಎಲ್ಲ ಖಾಲಿ ಗೈಸ್, ಎಲ್ಲ ಖಾಲಿ. ಈಗ ನಾವು ವಿಡಿಯೋ ಶುರು ಮಾಡಿ ಒಂದು ಮ್ಯಾಕ್ಸಿಮಮ್ ಒಂದು 15 ಮಿನಿಟ್ಸ್ ಆಗಿರಬೇಕು. 15 ಮಿನಿಟ್ಸಲ್ಲಿ ಎಲ್ಲ ಖಾಲಿ. ಅಷ್ಟು ಚೆನ್ನಾಗಿದೆ. ವೆರಿ ಗುಡ್. ಹಾಂ ನೀನು ಹೇಳು. ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿದೆ ಚಿಕ್ಕ ಫೈನಲ್. ಗೈಸ್ ವಿ ಆರ್ ಲಿವಿಂಗ್ ನಾವು. ಇವಾಗ ಹೊರಟಿದ್ದೀವಿ ಮನೆಗೆ. ವಿ ಆರ್ ಸ್ಯಾಟಿಸ್ಫೈಡ್ ಆ್ಯಂಡ್ ಈ ಥರ ಬಂದಿರೋದು ಫಸ್ಟ್ ಟೈಮು ಗೈಸ್. ನಾವು ಕೊಲ್ಯಾಬಲ್ಲಿ ಯಾವುದೋ ಒಂದು ಹೊಸ ಬ್ರ್ಯಾಂಚ್ ಇದು ಓಪನ್ ಆಗಿರೋದು. ಇದು ಫಸ್ಟ್ ಬ್ರಾಂಚ್ ಅಂತೆ ಓಪನ್ ಆಗಿರೋದು. ಸೊ ಸಾರಿ ಗೈಸ್ ಹೋಗೋಣ. ಆಯಿತು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಗೈಸ್ ನಾನು ಗಾಡೀಲಿ ಕುತ್ಕೊಂಡು ಇದರಲ್ಲೇ ಹೇಳು. ಗೈಸ್ ನಾನು ಗಾಡೀಲಿ ಕುತ್ಕೊಂಡು ಹಿಂಗೆ ತೇಲ ಆಡ್ತಾ ಇದ್ದೀನಿ. ಆಮೇಲೆ ಈ ಊಟ ನೋಡ್ಬಿಟ್ಟು ಅಂತ ರೆಡಿ ಆಗ್ಬಿಟ್ಟೆ ಗೈಸ್ ತಿನ್ನಕ್ಕೆ. ಊಟ ನೋಡಿದ ತಕ್ಷಣ ಅವಳಿಗೆ ಎಚ್ಚರ ಆಗೋಯ್ತು, ಫುಲ್ಲು ಅವೇಕ್ ಆಗೋಯ್ತು. ಓಪನ್ ಗೈಸ್ ಮನೆಗೆ ಬಂದ್ವಿ. ನಮ್ಮ ಮನೆಯಿಂದ ಅದು ಸೌತ್ ವೇ ಕಾಫಿ ಬಂದ್ಬಿಟ್ಟು ಒಂದು 20 ಮಿನಿಟ್ಸ್ ದೂರ ಇದೆ ಗೈಸ್. ಸೊ ಇವಾಗ ಮನೆಗೆ ಬಂದಿದ್ದೀವಿ. ಸದ್ಯಕ್ಕೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊತೀವಿ. ಅದಾದಮೇಲೆ ಮೇ ಬಿ ಪಾರ್ಕಿಗೆ ಹೋಗ್ಬೋದು ಗೈಸ್. ಅಲ್ಲಿ ಸೌತ್ ವೇ ಕಾಫಿನಲ್ಲಿ ಅವ್ರು ನಮಗೆ ಫುಲ್ಲು ಫ್ರೀಡಮ್ ಕೊಟ್ಟಿದ್ದರು. ಲೈಕ್ ಏನು ಬೇಕಾದ್ರೂ ತೊಗೊಳ್ಳಿ, ಪರ್ಚೇಸ್ ಮಾಡಿ, ನೋ ಲಿಮಿಟ್ಸು ಅಂತ ಹೇಳಿಬಿಟ್ಟು. 3 ಜನ ಎಷ್ಟಕ್ಕೆ ತಿನ್ನೋಕ್ಕಾಗತ್ತೆ ಗೈಸ್. ಸೊ ನಮ್ಮ 3 ಜನಕ್ಕೆ ಎಷ್ಟು ಅಗತ್ಯ ಇತ್ತು ಅಷ್ಟು ಆರ್ಡರ್ ಮಾಡಿದ್ವಿ ಅಲ್ವೇನ್ರಿ? ಅತಿಯಾಗಂತೂ ಮಾಡಲಿಲ್ಲ. ಯಾಕೆಂದರೆ ಅದು ಆರ್ಡರ್ ಮಾಡಾದ್ಮೇಲೆ ನಂಗೆ ಡೌಟ್ ಬಂತು ಇವರಿಬ್ರಿಗೆ ಸಾಲುತ್ತಾ ಅಂತ. ಏನಾದ್ರು ಬೇಕಾ ಅಂತಲೂ ಕೇಳಿದ್ವಿ. ಇಬ್ಬರು ಸಾಕು ಅಂದ್ಬಿಟ್ರು ನಮ್ಮ ಯಜಮಾನ್ರು ಮತ್ತು ಭವಿಷ್ಯ. ಅವ್ರು ಹೇಳಿದರು ಏನು ಬೇಕಾದ್ರೂ ಆರ್ಡರ್ ಮಾಡಿ, ಎಕ್ಸ್ಟ್ರಾ ಬೇಕಂದರೆ ಹೇಳಿ ಅಂತ. ಸಾಕು ಅಂತ ಹೇಳಿಬಿಟ್ಟು ತಿಂದ್ವಿ. ಚೆನ್ನಾಗಿತ್ತು. ಬಂದ್ವಿ. ಇವಾಗ ವಾಕಿಗೆ ಹೋಗಬೇಕು ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಡ್ರೆಸ್ ಚೇಂಜ್ ಮಾಡಿಕೊಂಡು ನನಗೆ ಸ್ವಲ್ಪ ಸುಸ್ತಾಗ್ತಾಯಿದೆ, ತಲೆ ನೋವ್ತಾಯಿದೆ. ನೋಡೋಣ ಗೈಸ್, ಹೋಗ್ತೀನಿ ಪಾರ್ಕಿಗೆ ನೋಡಬೇಕು. ಇವಾಗ ವಿಡಿಯೋ ಎಡಿಟಿಂಗ್ ಮಾಡಬೇಕು ನಾನು ಸದ್ಯಕ್ಕಷ್ಟೇ ಗೈಸ್. ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ನಾನು ಮತ್ತು ನಮ್ಮ ಯಜಮಾನ್ರು ವಾಕಿಗೆ ಹೋಗ್ತಾ ಇದ್ದೀವಿ. ಬಾಗ್ಲಾಗ್ತೀವಿ. ತರಕಾರಿ ಅಂಗಡಿ ಹತ್ರ ಬಂದಿದ್ದೀವಿ. ಬನಾನ ತೊಗೋಬೇಕು, ಅದಕ್ಕೋಸ್ಕರ. ಹಣ್ಣಾಗಿರೋವಂಥ ಬಾಳೆಹಣ್ಣು ಸಿಗಲಿಲ್ಲ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ರೈಸ್ ಪಾರ್ಕಿಗೆ ಬಂದಿದ್ದೀವಿ. ನಮ್ಮ ಯಜಮಾನ್ರು ವಾಕ್ ಮಾಡ್ತಾರೆ, ನಾನು ವಾಕ್ ಮಾಡಲ್ಲ ಇವತ್ತು, ಸುಮ್ಮನೆ ಕುತ್ಕೋತೀನಿ.
ಒಂದು ಕಡೆ, ಯಾಕೆಂದ್ರೆ ಮೈಕೈ ನೋಡ್ತಾ ಇದೆ ಗೈಸ್. ಆಮೇಲೆ ಜ್ವರ ಆಗಿರೋ ಬಂದ್ಬಿಟ್ರೆ ಅದಕ್ಕೆ ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ಒಂದು ಕಡೆ. ಎಷ್ಟೊಂದು ದಿನ ಆದಮೇಲೆ ಬಂದ್ವಿ ಅಲ್ವಾ ಪಾರ್ಕ್ಗೆ. ಹೌದು, ಹೌದು. ನಿಮ್ಮ ಜಿಮ್ಮಿಗೆ ಹೋಗ್ತಾ ಇದ್ವಲ್ಲ, ಇವತ್ತು ಪಾರ್ಕಿಗೆ ಬಂದ್ವಿ. ನೋಡಿ ಗೈಸ್, ನಾವು ಯಜಮಾನ್ರು ಒಬ್ಬರೇ ಪಾಪ ಓಡಾಡ್ತಿದ್ರು. ಇವಾಗ ಒಂಥರ ಸ್ಟೈಲಿಶ್ ಟಾಟಾ ಬೇರೆ ಮಾಡ್ತಾ ಇದ್ದಾರೆ. ಹಿಂದ್ಗಡೆ ಇರೋ ತಾತ ಅನ್ಕೋತಿರ್ತಾರೆ, ಈ ಅಪ್ಪ ಏನಕ್ಕೆ ಟಾಟಾ ಮಾಡ್ತಿದ್ದಾರೆ ಅಂತ. ಗೈಸ್, ಏನೋ ಒಂಥರ ಮೈಕೈ ಎಲ್ಲ ನೋವ್ತಾ ಇದೆ ಗೈಸ್. ಹಬ್ಬ ಹತ್ರ ಬರ್ತಾ ಇದೆ. ಬಟ್ ನನಗೆ ಆ್ಯಕ್ಚುಲಿ ನೆನ್ನೆ ನಾನು ಅಂದ್ಕೊಂಡಿದ್ದು ಭವಿಷ್ಯ ಹೇಗಿದ್ರು ಇರಲ್ವಲ್ಲ, ಭವಿಷ್ಯನ ರೂಮೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಈ ಮೈಕೈ ನೋವು ಎಲ್ಲ ಬಂದ್ಬಿಟ್ಟು ಏನೂ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ತಲೆನೋವು, ಮೈಕೈ ನೋವು ಎಲ್ಲ ಒಟ್ಟಿಗೆ ಬಂದ್ಬಿಡ್ತು. ನಿದ್ದೆನೂ ನೆಟ್ಟಿಗೆ ಮಾಡೋಕ್ಕಾಗ್ತಾ ಇಲ್ಲ. ಈ ಕಡೆ ಆ ಕಡೆ ತಿರ್ಕೊಂಡ್ರೆ ಈ ಕಡೆ ತಿರ್ಕೊಳ್ಳೋಣ ಅನ್ಸುತ್ತೆ, ಈ ಕಡೆ ತಿರ್ಕೊಂಡ್ರೆ ಆ ಕಡೆ ನಿದ್ದೆನೇ ಬಂದಿಲ್ಲ ಗೈಸ್. ಸುಮ್ಮನೆ ನಿದ್ದೆ ಮಾಡಬೇಕಂತ ಅನ್ನಿಸ್ತಾ ಇದೆ ಅಷ್ಟೇ. ಸದ್ಯ ನಮ್ಮ ಯಜಮಾನ್ರು ಇವತ್ತು ಪಾರ್ಕ್ಗೆ ಬಾ, ಲೈಕ್ ಇನ್ ಕೇಸ್ ಏನಾದ್ರು ಮನೇಲೇ ಬಿಟ್ಟಿದ್ದಿದ್ರೆ ನನ್ನನ್ನು ಇವಾಗ ಮೇ ಬಿ ನಿದ್ದೆ ಮಾಡ್ತಿರ್ತಿದ್ನೇನೋ. ಪಾರ್ಕಿಗೆ ಕರ್ಕೊಂಬಂದು ಸ್ವಲ್ಪ ಫ್ರೆಶ್ ಆಗಿ ಅನಿಸುತ್ತೆ ಅಂತ ಹೇಳಿಬಿಟ್ಟು, ಆ್ಯಂಡ್ ರೆಗ್ಯುಲರಾಗಿ ನಂದು ಕಾಫಿ ಕೊಡಿಸ್ಬೇಕಲ್ಲ ಅವರು. ನಾನು ಕಾಫಿ ಕುಡಿದ್ರೆ ಸ್ವಲ್ಪ ಚಾರ್ಜ್ ಅಪ್ ಆಗ್ತೀನಿ, ಅದಕ್ಕೋಸ್ಕರ ಕರ್ಕೊಂಬಂದರು ಗೈಸ್. 4 ಸರ್, ನೀವು ರೀಲ್ಸ್ ಮಾಡ್ತೀರಾ ತಾನೇ ಸರ್? ಗೈಸ್, ಮನೆಗೆ ಹೊರಟಿದ್ದೀವಿ. ಮನೆಗೆ ಬಂದ್ವಿ. ಇವಾಗ ನಮ್ಮ ಯಜಮಾನ್ರಿಗೆ ಒಂಚೂರು ಊಟ ರೆಡಿ ಮಾಡಿ ಕೊಟ್ಬಿಟ್ರೆ ಮುಗೀತು ಗೈಸ್. ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ, ಹೈಪ್ ಬಟನ್ ಒತ್ತಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. Until next time, take care. Bye bye. See you guys. Bye bye.